ಆರೋಗ್ಯ ಸಚಿವರೇ, ಏನಿದು ನಿಮ್ಮ ಇಲಾಖೆಯಲ್ಲಿ ವೈದ್ಯರು ಬರೆದುಕೊಟ್ಟ ಔಷಧಿಯೇ ಅಲಭ್ಯ ಅಂತ ಹೇಳ್ತಾ ಇದ್ದಾರೆ. ತುಮಕೂರಿಂದ ಬಂದ ರೋಗಿ ಔಷಧ ಸಿಗದೆ ಪಾಪ ಪರದಾಟ ಪಡ್ತಾ ಇದ್ದಾರೆ. ಸ್ಕಿನ್ ಅಲರ್ಜಿಗೆ ಚಿಕಿತ್ಸೆ ಪಡೆದರೂ ಕೂಡ ಮದ್ದು ಸಿಗ್ತಾ ಇಲ್ಲ ಅವರಿಗೆ. ಜನತಾ ಬಜಾರ್ ಮಳಿಗೆಯಲ್ಲಿ ವೈದ್ಯರ ಸಲಹೆ. ಔಷಧಿಗೆ ಖಾಸಗಿ ಮೆಡಿಕಲ್ ಶಾಪ್ಗೆ ಹೋದ್ರೆ ಬೇಕ್ ಶಾಪ್. ವೈದ್ಯರು ಬರೆದುಕೊಟ್ಟ ಔಷಧಿಗೆ 2,000 ರೂಪಾಯಿ ಡಿಮ್ಯಾಂಡ್. 2,000 ಅಂತಿದ್ದಂತೆ ಬಡ ರೋಗಿ ಪಾಪ ಬೆಚ್ಚಿ ಬಿದ್ದಿದ್ದಾರೆ. ಮೊದಲೇ ಅವರು ತುಮಕೂರಿನಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಆ ರೋಗಿಯ ಅಳಲು. ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ಅಸಹಾಯಕವಾಗಿ ಅವರು ಮಾತಾಡಿದ್ದಾರೆ. ವೈದ್ಯರು ಬರೆದುಕೊಟ್ಟ ಔಷಧಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇರೆ ಔಷಧಿ ತಗೋಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ 1,000 ರೂಪಾಯಿ ದುಡ್ಡು ಎಲ್ಲಿಂದ ಕೊಡೋದು ಸ್ವಾಮಿ? ತುಮಕೂರಿನಿಂದ ನಾನು ಹೆಂಗೋ ನನಗೆ ಔಷಧ ಸಿಗುತ್ತೆ, ಉಚಿತವಾಗಿ ಆಗುತ್ತೆ ಅಂತ ಹೇಳಿ ಬಂದಿದ್ದೀನಿ. ಎಷ್ಟು ಹೇಳ್ತಾ ಇದ್ದಾರೆ? ಪಕ್ಕದಲ್ಲಿ ಜನತಾ ಟೋಟಲ್ ಆಗಿ ಅಮೌಂಟ್ ಟೋಟಲ್ ಮಾಡಲಿಲ್ಲ, ಬರ್ಕೊಟ್ಟಿದ್ದಾರೆ. ಅದು ಬರುತ್ತೆ ಮೇಡಮ್, 2,000 ತನಕ ಬರುತ್ತೆ. ಟೋಟಲ್ ಮಾಡಲಿಲ್ಲ, ಇಷ್ಟಾಗುತ್ತೆ ಅಂತ ಬರೆದ್ರು. ನಾನು ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ವಾಪಸ್ ಬಂದೆ. ಒಳಗಡೆ ಫ್ರೀ ಬರ್ಕೊಟ್ಟಿಲ್ಲ ನಿಮಗೆ? ಸ್ವಲ್ಪ ಕೊಟ್ಟಿದ್ದಾರೆ, ಬಟ್ ಉಳಿದಿರೋದು ಹೊರಗೆ ತಗೊಳ್ಳಿ ಅಂದಿದ್ದಾರೆ. ಈಗ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬರ್ಬೇಕಂದ್ರೆ ದುಡ್ಡು ತರಬೇಕು, ಇಲ್ಲಾಂದ್ರೆ ಬರಕ್ಕಾಗಲ್ಲ. ನೋಡಿ, ಇದು 250. ಈಗ ನಾವು ನೋಡಿ ಒಂದು ಐಟಮ್ 250 ತಗೊಂಡಿದ್ದಾರೆ. ಇಷ್ಟಕ್ಕೆ 2,000 ತನಕ ಹೇಳಿದ್ರು. ಎಷ್ಟು ಹೇಳ್ತಾ ಇದ್ದಾರೆ? 2,000 ಪಕ್ಕದಲ್ಲಿ ಜನತಾ ಟೋಟಲ್ ಆಗಿ ಅಮೌಂಟ್ ಟೋಟಲ್ ಮಾಡಲಿಲ್ಲ, ಬರ್ಕೊಟ್ಟಿದ್ದಾರೆ. ಅದು ಬರುತ್ತೆ ಮೇಡಮ್, 2,000 ತನಕ ಬರುತ್ತೆ. ಟೋಟಲ್ ಮಾಡಲಿಲ್ಲ, ಇಷ್ಟಾಗುತ್ತೆ ಅಂತ ಬರೆದ್ರು. ನಾನು ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ವಾಪಸ್ ಬಂದೆ. ಒಳಗಡೆ ಫ್ರೀ ಬರ್ಕೊಟ್ಟಿಲ್ಲ ನಿಮಗೆ? ಸ್ವಲ್ಪ ಕೊಟ್ಟಿದ್ದಾರೆ, ಬಟ್ ಉಳಿದಿರೋದು ಹೊರಗೆ ತಗೊಳ್ಳಿ ಅಂದಿದ್ದಾರೆ. ಈಗ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬರ್ಬೇಕಂದ್ರೆ ದುಡ್ಡು ತರಬೇಕು, ಇಲ್ಲಾಂದ್ರೆ ಬರಕ್ಕಾಗಲ್ಲ. ನೋಡಿ, ಇದು 250. ಈಗ ನಾವು ನೋಡಿ ಒಂದು ಐಟಮ್ 250 ತಗೊಂಡಿದ್ದಾರೆ. ಇಷ್ಟಕ್ಕೆ 2,000 ತನಕ. ಆರೋಗ್ಯ ಸಚಿವರೇ, ಏನಿದು ನಿಮ್ಮ ಇಲಾಖೆಯಲ್ಲಿ ವೈದ್ಯರು ಬರೆದುಕೊಟ್ಟ ಔಷಧಿಯೇ ಅಲಭ್ಯ ಅಂತ ಹೇಳ್ತಾ ಇದ್ದಾರೆ. ತುಮಕೂರಿಂದ ಬಂದ ರೋಗಿ ಔಷಧ ಸಿಗದೆ ಪಾಪ ಪರದಾಟ ಪಡ್ತಾ ಇದ್ದಾರೆ. ಸ್ಕಿನ್ ಅಲರ್ಜಿಗೆ ಚಿಕಿತ್ಸೆ ಪಡೆದರೂ ಕೂಡ ಮದ್ದು ಸಿಗ್ತಾ ಇಲ್ಲ ಅವರಿಗೆ. ಜನತಾ ಬಜಾರ್ ಮಳಿಗೆಯಲ್ಲಿ ವೈದ್ಯರ ಸಲಹೆ. ಔಷಧಿಗೆ ಖಾಸಗಿ ಮೆಡಿಕಲ್ ಶಾಪ್ಗೆ ಹೋದ್ರೆ ಬೇಕ್ ಶಾಪ್. ವೈದ್ಯರು ಬರೆದುಕೊಟ್ಟ ಔಷಧಿಗೆ 2,000 ರೂಪಾಯಿ ಡಿಮ್ಯಾಂಡ್. 2,000 ಅಂತಿದ್ದಂತೆ ಬಡ ರೋಗಿ ಪಾಪ ಬೆಚ್ಚಿ ಬಿದ್ದಿದ್ದಾರೆ. ಮೊದಲೇ ಅವರು ತುಮಕೂರಿನಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಆ ರೋಗಿಯ ಅಳಲು. ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ಅಸಹಾಯಕವಾಗಿ ಅವರು ಮಾತಾಡಿದ್ದಾರೆ. ವೈದ್ಯರು ಬರೆದುಕೊಟ್ಟ ಔಷಧಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇರೆ ಔಷಧಿ ತಗೋಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ 1,000 ರೂಪಾಯಿ ದುಡ್ಡು ಎಲ್ಲಿಂದ ಕೊಡೋದು ಸ್ವಾಮಿ? ತುಮಕೂರಿನಿಂದ ನಾನು ಹೆಂಗೋ ನನಗೆ ಔಷಧ ಸಿಗುತ್ತೆ, ಉಚಿತವಾಗಿ ಆಗುತ್ತೆ ಅಂತ ಹೇಳಿ ಬಂದಿದ್ದೀನಿ. ಎಷ್ಟು ಹೇಳ್ತಾ ಇದ್ದಾರೆ? 2,000 ಪಕ್ಕದಲ್ಲಿ ಜನತಾ ಟೋಟಲ್ ಆಗಿ ಅಮೌಂಟ್ ಟೋಟಲ್ ಮಾಡಲಿಲ್ಲ, ಬರ್ಕೊಟ್ಟಿದ್ದಾರೆ. ಅದು ಬರುತ್ತೆ ಮೇಡಮ್, 2,000 ತನಕ ಬರುತ್ತೆ. ಟೋಟಲ್ ಮಾಡಲಿಲ್ಲ, ಇಷ್ಟಾಗುತ್ತೆ ಅಂತ ಬರೆದ್ರು. ನಾನು ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ವಾಪಸ್ ಬಂದೆ. ಒಳಗಡೆ ಫ್ರೀ ಬರ್ಕೊಟ್ಟಿಲ್ಲ ನಿಮಗೆ? ಸ್ವಲ್ಪ ಕೊಟ್ಟಿದ್ದಾರೆ, ಬಟ್ ಉಳಿದಿರೋದು ಹೊರಗೆ ತಗೊಳ್ಳಿ ಅಂದಿದ್ದಾರೆ. ಈಗ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬರ್ಬೇಕಂದ್ರೆ ದುಡ್ಡು ತರಬೇಕು, ಇಲ್ಲಾಂದ್ರೆ ಬರಕ್ಕಾಗಲ್ಲ. ನೋಡಿ, ಇದು 250. ಈಗ ನಾವು ನೋಡಿ ಒಂದು ಐಟಮ್ 250 ತಗೊಂಡಿದ್ದಾರೆ. ಇಷ್ಟಕ್ಕೆ 2,000 ತನಕ ಹೇಳಿದ್ರು. ಎಷ್ಟು ಹೇಳ್ತಾ ಇದ್ದಾರೆ? 2,000 ಪಕ್ಕದಲ್ಲಿ ಜನತಾ ಟೋಟಲ್ ಆಗಿ ಅಮೌಂಟ್ ಟೋಟಲ್ ಮಾಡಲಿಲ್ಲ, ಬರ್ಕೊಟ್ಟಿದ್ದಾರೆ. ಅದು ಬರುತ್ತೆ ಮೇಡಮ್, 2,000 ತನಕ ಬರುತ್ತೆ. ಟೋಟಲ್ ಮಾಡಲಿಲ್ಲ, ಇಷ್ಟಾಗುತ್ತೆ ಅಂತ ಬರೆದ್ರು. ನಾನು ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ವಾಪಸ್ ಬಂದೆ. ಒಳಗಡೆ ಫ್ರೀ ಬರ್ಕೊಟ್ಟಿಲ್ಲ ನಿಮಗೆ? ಸ್ವಲ್ಪ ಕೊಟ್ಟಿದ್ದಾರೆ, ಬಟ್ ಉಳಿದಿರೋದು ಹೊರಗೆ ತಗೊಳ್ಳಿ ಅಂದಿದ್ದಾರೆ. ಈಗ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬರ್ಬೇಕಂದ್ರೆ ದುಡ್ಡು ತರಬೇಕು, ಇಲ್ಲಾಂದ್ರೆ ಬರಕ್ಕಾಗಲ್ಲ. ನೋಡಿ, ಇದು 250. ಈಗ ನಾವು ನೋಡಿ ಒಂದು ಐಟಮ್ 250 ತಗೊಂಡಿದ್ದಾರೆ. ಇಷ್ಟಕ್ಕೆ 2,000 ತನಕ. ಆರೋಗ್ಯ ಸಚಿವರೇ, ಏನಿದು ನಿಮ್ಮ ಇಲಾಖೆಯಲ್ಲಿ ವೈದ್ಯರು ಬರೆದುಕೊಟ್ಟ ಔಷಧಿಯೇ ಅಲಭ್ಯ ಅಂತ ಹೇಳ್ತಾ ಇದ್ದಾರೆ. ತುಮಕೂರಿಂದ ಬಂದ ರೋಗಿ ಔಷಧ ಸಿಗದೆ ಪಾಪ ಪರದಾಟ ಪಡ್ತಾ ಇದ್ದಾರೆ. ಸ್ಕಿನ್ ಅಲರ್ಜಿಗೆ ಚಿಕಿತ್ಸೆ ಪಡೆದರೂ ಕೂಡ ಮದ್ದು ಸಿಗ್ತಾ ಇಲ್ಲ ಅವರಿಗೆ. ಜನತಾ ಬಜಾರ್ ಮಳಿಗೆಯಲ್ಲಿ ವೈದ್ಯರ ಸಲಹೆ. ಔಷಧಿಗೆ ಖಾಸಗಿ ಮೆಡಿಕಲ್ ಶಾಪ್ಗೆ ಹೋದ್ರೆ ಬೇಕ್ ಶಾಪ್. ವೈದ್ಯರು ಬರೆದುಕೊಟ್ಟ ಔಷಧಿಗೆ 2,000 ರೂಪಾಯಿ ಡಿಮ್ಯಾಂಡ್. 2,000 ಅಂತಿದ್ದಂತೆ ಬಡ ರೋಗಿ ಪಾಪ ಬೆಚ್ಚಿ ಬಿದ್ದಿದ್ದಾರೆ. ಮೊದಲೇ ಅವರು ತುಮಕೂರಿನಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಆ ರೋಗಿಯ ಅಳಲು. ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ಅಸಹಾಯಕವಾಗಿ ಅವರು ಮಾತಾಡಿದ್ದಾರೆ. ವೈದ್ಯರು ಬರೆದುಕೊಟ್ಟ ಔಷಧಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ಬೇರೆ ಔಷಧಿ ತಗೋಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಾವಿರಾರು ರೂಪಾಯಿ ದುಡ್ಡು ಎಲ್ಲಿಂದ ಕೊಡೋದು ಸ್ವಾಮಿ? ತುಮಕೂರಿನಿಂದ ನಾನು ಹೆಂಗೋ ನನಗೆ ಔಷಧ ಸಿಗುತ್ತೆ, ಉಚಿತವಾಗಿ ಆಗುತ್ತೆ ಅಂತ ಹೇಳಿ ಬಂದಿದ್ದೀನಿ. ಎಷ್ಟು ಹೇಳ್ತಾ ಇದ್ದಾರೆ? 2000 ಪಕ್ಕದಲ್ಲಿ ಜನತಾ ಟೋಟಲ್ ಆಗಿ ಅಮೌಂಟ್ ಟೋಟಲ್ ಮಾಡಲಿಲ್ಲ, ಬರ್ಕೊಟ್ಟಿದ್ದಾರೆ. ಅದು ಬರುತ್ತೆ ಮೇಡಮ್, 2000 ತನಕ ಬರುತ್ತೆ. ಟೋಟಲ್ ಮಾಡಲಿಲ್ಲ, ಇಷ್ಟಾಗುತ್ತೆ ಅಂತ ಬರೆದ್ರು. ನಾನು ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ವಾಪಸ್ ಬಂದೆ. ಒಳಗಡೆ ಫ್ರೀ ಬರ್ಕೊಟ್ಟಿಲ್ಲ ನಿಮಗೆ? ಸ್ವಲ್ಪ ಕೊಟ್ಟಿದ್ದಾರೆ, ಬಟ್ ಉಳಿದಿರೋದು ಹೊರಗೆ ತಗೊಳ್ಳಿ ಅಂದಿದ್ದಾರೆ. ಎರಡು ತರ ನೋಡಿ, ಇದೆಲ್ಲ ಈಗ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬರ್ಬೇಕಂದ್ರೆ ದುಡ್ಡು ತರಬೇಕು, ಇಲ್ಲಾಂದ್ರೆ ಬರಕ್ಕಾಗಲ್ಲ. ನೋಡಿ ಇದು 250. ಈಗ ನಾವು ನೋಡಿ ಒಂದು ಐಟಮ್ 250 ತಗೊಂಡಿದ್ದಾರೆ. ಇಷ್ಟಕ್ಕೆ 2000 ತನಕ ಹೇಳಿದ್ರು. ಎಷ್ಟು ಹೇಳ್ತಾ ಇದ್ದಾರೆ? 2000 ಪಕ್ಕದಲ್ಲಿ ಜನತಾ ಟೋಟಲ್ ಆಗಿ ಅಮೌಂಟ್ ಟೋಟಲ್ ಮಾಡಲಿಲ್ಲ, ಬರ್ಕೊಟ್ಟಿದ್ದಾರೆ. ಅದು ಬರುತ್ತೆ ಮೇಡಮ್, 2000 ತನಕ ಬರುತ್ತೆ. ಟೋಟಲ್ ಮಾಡಲಿಲ್ಲ, ಇಷ್ಟಾಗುತ್ತೆ ಅಂತ ಬರೆದ್ರು. ನಾನು ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ವಾಪಸ್ ಬಂದೆ. ಒಳಗಡೆ ಫ್ರೀ ಬರ್ಕೊಟ್ಟಿಲ್ಲ ನಿಮಗೆ? ಸ್ವಲ್ಪ ಕೊಟ್ಟಿದ್ದಾರೆ, ಬಟ್ ಉಳಿದಿರೋದು ಹೊರಗೆ ತಗೊಳ್ಳಿ ಅಂದಿದ್ದಾರೆ. ಎರಡು ತರ ನೋಡಿ, ಇದೆಲ್ಲ ಈಗ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬರ್ಬೇಕಂದ್ರೆ ದುಡ್ಡು ತರಬೇಕು, ಇಲ್ಲಾಂದ್ರೆ ಬರಕ್ಕಾಗಲ್ಲ. ನೋಡಿ ಇದು 250. ಈಗ ನಾವು ನೋಡಿ ಒಂದು ಐಟಮ್ 250 ತಗೊಂಡಿದ್ದಾರೆ. ಇಷ್ಟಕ್ಕೆ 2000 ತನಕ. ಆರೋಗ್ಯ ಸಚಿವರೇ, ಏನಿದು ನಿಮ್ಮ ಇಲಾಖೆಯಲ್ಲಿ? ವೈದ್ಯರು ಬರೆದುಕೊಟ್ಟ ಔಷಧಿಯೇ ಅಲಭ್ಯ ಅಂತ ಹೇಳ್ತಾ ಇದ್ದಾರೆ. ತುಮಕೂರಿಂದ ಬಂದ ರೋಗಿ ಔಷಧ ಸಿಗದೆ ಪಾಪ ಪರದಾಟ ಪಡ್ತಾ ಇದ್ದಾರೆ. ಸ್ಕಿನ್ ಅಲರ್ಜಿಗೆ ಚಿಕಿತ್ಸೆ ಪಡೆದರೂ ಕೂಡ ಮದ್ದು ಸಿಗ್ತಾ ಇಲ್ಲ ಅವರಿಗೆ. ಜನತಾ ಬಜಾರ್ ಮಳಿಗೆಯಲ್ಲಿ ವೈದ್ಯರ ಸಲಹೆ, ಔಷಧಿಗೆ ಖಾಸಗಿ ಮೆಡಿಕಲ್ ಶಾಪ್ಗೆ ಹೋದ್ರೆ ಬೇಕ್ ಶಾಪ್. ವೈದ್ಯರು ಬರೆದುಕೊಟ್ಟ ಔಷಧಿಗೆ 2000 ರೂಪಾಯಿ ಡಿಮ್ಯಾಂಡ್. 2000 ಅಂತಿದ್ದಂತೆ ಬಡ ರೋಗಿ ಪಾಪ ಬೆಚ್ಚಿ ಬಿದ್ದಿದ್ದಾರೆ. ಮೊದಲೇ ಅವರು ತುಮಕೂರಿನಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಆ ರೋಗಿಯ ಅಳಲು. ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ಅಸಹಾಯಕವಾಗಿ ಅವರು ಮಾತಾಡಿದ್ದಾರೆ. ವೈದ್ಯರು ಬರೆದುಕೊಟ್ಟ ಔಷಧಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇರೆ ಔಷಧಿ ತಗೋಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಾವಿರಾರು ರೂಪಾಯಿ ದುಡ್ಡು ಎಲ್ಲಿಂದ ಕೊಡೋದು ಸ್ವಾಮಿ? ತುಮಕೂರಿನಿಂದ ನಾನು ಹೆಂಗೋ ನನಗೆ ಔಷಧ ಸಿಗುತ್ತೆ, ಉಚಿತವಾಗಿ ಆಗುತ್ತೆ ಅಂತ ಹೇಳಿ ಬಂದಿದ್ದೀನಿ. ಎಷ್ಟು ಹೇಳ್ತಾ ಇದ್ದಾರೆ? 2000 ಪಕ್ಕದಲ್ಲಿ ಜನತಾ ಟೋಟಲ್ ಆಗಿ ಅಮೌಂಟ್ ಟೋಟಲ್ ಮಾಡಲಿಲ್ಲ, ಬರ್ಕೊಟ್ಟಿದ್ದಾರೆ. ಅದು ಬರುತ್ತೆ ಮೇಡಮ್, 2000 ತನಕ ಬರುತ್ತೆ. ಟೋಟಲ್ ಮಾಡಲಿಲ್ಲ, ಇಷ್ಟಾಗುತ್ತೆ ಅಂತ ಬರೆದ್ರು. ನಾನು ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ವಾಪಸ್ ಬಂದೆ. ಒಳಗಡೆ ಫ್ರೀ ಬರ್ಕೊಟ್ಟಿಲ್ಲ ನಿಮಗೆ? ಸ್ವಲ್ಪ ಕೊಟ್ಟಿದ್ದಾರೆ, ಬಟ್ ಉಳಿದಿರೋದು ಹೊರಗೆ ತಗೊಳ್ಳಿ ಅಂದಿದ್ದಾರೆ. ಎರಡು ತರ ನೋಡಿ, ಇದೆಲ್ಲ ಈಗ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬರ್ಬೇಕಂದ್ರೆ ದುಡ್ಡು ತರಬೇಕು, ಇಲ್ಲಾಂದ್ರೆ ಬರಕ್ಕಾಗಲ್ಲ. ನೋಡಿ ಇದು 250. ಈಗ ನಾವು ನೋಡಿ ಒಂದು ಐಟಮ್ 250 ತಗೊಂಡಿದ್ದಾರೆ. ಇಷ್ಟಕ್ಕೆ 2000 ತನಕ ಹೇಳಿದ್ರು. ಎಷ್ಟು ಹೇಳ್ತಾ ಇದ್ದಾರೆ? 2000 ಪಕ್ಕದಲ್ಲಿ ಜನತಾ ಟೋಟಲ್ ಆಗಿ ಅಮೌಂಟ್ ಟೋಟಲ್ ಮಾಡಲಿಲ್ಲ, ಬರ್ಕೊಟ್ಟಿದ್ದಾರೆ. ಅದು ಬರುತ್ತೆ ಮೇಡಮ್, 2000 ತನಕ ಬರುತ್ತೆ. ಟೋಟಲ್ ಮಾಡಲಿಲ್ಲ, ಇಷ್ಟಾಗುತ್ತೆ ಅಂತ ಬರೆದ್ರು. ನಾನು ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ವಾಪಸ್ ಬಂದೆ. ಒಳಗಡೆ ಫ್ರೀ ಬರ್ಕೊಟ್ಟಿಲ್ಲ ನಿಮಗೆ? ಸ್ವಲ್ಪ ಕೊಟ್ಟಿದ್ದಾರೆ, ಬಟ್ ಉಳಿದಿರೋದು ಹೊರಗೆ ತಗೊಳ್ಳಿ ಅಂದಿದ್ದಾರೆ. ಎರಡು ತರ ನೋಡಿ, ಇದೆಲ್ಲ ಈಗ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬರ್ಬೇಕಂದ್ರೆ ದುಡ್ಡು ತರಬೇಕು, ಇಲ್ಲಾಂದ್ರೆ ಬರಕ್ಕಾಗಲ್ಲ. ನೋಡಿ ಇದು 250. ಈಗ ನಾವು ನೋಡಿ ಒಂದು ಐಟಮ್ 250 ತಗೊಂಡಿದ್ದಾರೆ. ಇಷ್ಟಕ್ಕೆ 2000 ತನಕ.